ಕಾವೇರಿ ಹೋರಾಟಕ್ಕೆ ಇಡೀ ಕನ್ನಡ ಚಿತ್ರರಂಗ ಅಭೂತಪೂರ್ವ ಬೆಂಬಲ ಕೊಡುವ ಮೂಲಕ ರೈತರ ಪರವಾಗಿ ನಾವಿದ್ವಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನವರಸ ನಾಯಕ ಜಗ್ಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾವೇರಿ ಇಶ್ಯೂ ಏನಿದೆ, ನೀವು ತುಂಬ 30 ವರ್ಷ 25 ವರ್ಷಗಳಿಂದ ಬರ್ತಾ ಇರೋಂಥ ಇದು ಇಶ್ಯೂ ಇದೆ, ಆದರೆ ಸಮಸ್ಯೆ ಮಾತ್ರ ಬಗೆಹರಿತಿಲ್ಲ. ಏನಕ್ಕೆ ಇಷ್ಟು ದೂರ ಎಳ್ಕೊಂಬಂದಿರೋದು ಮುಖ್ಯ ಕಾರಣ ಏನು? ನೋಡಿ, ಹಿಂದೆ ಏನು ಸ್ವತಂತ್ರ ಪೂರ್ವದಲ್ಲಿ ಏನು ಡ್ಯಾಮ್ನ ನಿರ್ಮಾಣ ಮಾಡಿದ್ರು, ಇವತ್ತು ನಮ್ಮ ಯುವ ಮನಸ್ಸುಗಳಿಗೆ ಮಾಹಿತಿ ಕೊಡಬೇಕಾಗ್ತದೆ. ಏನು ಡ್ಯಾಮ್ನ ನಿರ್ಮಾಣ ಮಾಡಿದ್ರು, ನಿರ್ಮಾಣ ಮಾಡಿದಂಥ ಸಮಯದಲ್ಲಿ ಆಗಲೇ ತಗಾದೆ ತೆಗೆದ್ರು. ಆವಾಗಲೇ ತಗಾದೆ ತೆಗೆದು ಇದು ನ್ಯಾಚುರಲ್ಲು ವಾಟರ್ ಫ್ಲೋ ರಿಸೋರ್ಸಸ್ ಇರೋದು. ಯಾಕಂದರೆ ನಾವು ಸ್ವಲ್ಪ ಎತ್ತರ ಸ್ಥಳದಲ್ಲಿದೆ ಕರ್ನಾಟಕ, ಅವರು ತಳಭಾಗದಲ್ಲಿ ಅವರಿದ್ದಾರೆ. ನಿರಂತರವಾಗಿ ನೀರು ಹರಿಯೋ ಜಾಗದಲ್ಲಿ ಒಂದು ಡ್ಯಾಮ್ನ ನಾಲ್ಮಡಿ ಕೃಷ್ಣರಾಜ ಒಡೆಯರು ಕಟ್ಟಿಬಿಟ್ರು. ಸೊ ನಮ್ಮ ನೀರನ್ನೆಲ್ಲ ಅವ್ರಿಗೆ ಹಿಡಿದು ಇಟ್ಬಿಟ್ಟಿದ್ದಾರೆ. ಸೊ ನಮಗೆ ಅನ್ಯಾಯ ಆಗ್ತದೆ ಅಂತೇಳಿ ಮದ್ರಾಸ್ ಪ್ರೆಸಿಡೆನ್ಸಿ ಏನು ದಕ್ಷಿಣ ವಿಭಾಗದಲ್ಲಿತ್ತು, ಅದರಲ್ಲಿ ರೆಪ್ರೆಸೆಂಟೇಟಿವ್ಸ್ ಅಂತ ಏನಿದ್ರು ಆ ಕಾಲದಲ್ಲಿ ಅವರೆಲ್ಲರೂ ಕೂಡ ತಮಿಳರಿದ್ದರು. ಇದೇ ದೊಡ್ಡ ದೌರ್ಭಾಗ್ಯ ನಮ್ಮದು. ಅವರಿದ್ದಾಗ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಒತ್ತಡನ ತಂದು ಬ್ರಿಟಿಷ್ ಸರ್ಕಾರಗಳ ಮೇಲೆ ಒಂದು ಟ್ರೀಟಿನ ಮಾಡಿಸ್ತಾರೆ. ಏನು, ಇವ್ರಿಗೆ ಇಷ್ಟಿಷ್ಟು TMC ನೀರನ್ನ ನೀವು ಕೊಟ್ಬಿಡ್ಬೇಕು, ನೀವು ಹಿಡಿದಿಡೋಂಗಿಲ್ಲ ಅಂತ ಅವ್ರದ್ದೇ ಆದಂಥ ಕಾನೂನುಗಳನ್ನ ಮಾಡ್ಕೊಂಬಿಟ್ಟು ಒಂದು ಮಾಡಿ ಅದಕ್ಕೆ ಒಂದು ಇಷ್ಟು ವರ್ಷಗಳು ಅಂತ ಮಾಡಿಬಿಡ್ತಾರೆ. ಅದು 73ನೇ ಇಸ್ವಿವರೆಗೂ ನಡೆಯುತ್ತೆ. 73ನೇ ಇಸ್ವಿನಲ್ಲಿ ದೇವರಾಜ ಅರಸವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಭಾಳ ಗಂಡದೆ ಪ್ರದರ್ಶನ ಮಾಡಿದ್ರು. ಅವರು ಯಾರೋ ಬ್ರಿಟಿಷರ ಕಾಲದ್ದು ಮಾಡಿದ ಕಾನೂನು ಇಟ್ಕೊಂಡು ಏನು ಇನ್ನೂ ಹುಡುಗಾಟ ಆಡ್ತಿಂದ ಕೆತ್ತಿ ಬಿಸಾಕ್ಬಿಟ್ರು. ತದನಂತರ ಏನಾಯಿತು, ಎಲ್ಲ 3 ರಾಜ್ಯಗಳು ನಮಗೆ ಅನ್ಯಾಯವಾಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆದಮೇಲೆ ಟ್ರಿಬ್ಯುನಲ್ ಫಾರ್ಮ್ ಆಯಿತು. ಟ್ರಿಬ್ಯುನಲ್ ಆದಮೇಲೆ ಅದ್ರ ಮಜಲುಗಳು ಎಲ್ಲ ನೋಡ್ಕೊಂಬಂದ್ರಿ ನೀವು. ಈಗಲೂ ಕೂಡ ಸಮರ್ಥವಾಗಿ ನಾವು ವಾದಗಳು ಮಂಡಿಸ್ದೇನೆ ಎಲ್ಲೋ ಒಂದು ಕಡೆ ನಾವು ಎಡುತ್ತಾ ಇದ್ದೀವಿ. ನಾರಿಮನ್ ಅವರು ಈ ಇಶ್ಯೂ ಸಂಬಂಧಪಟ್ಟಂಗೆ ಅವರು ಏನು ವಾದ ಮಾಡ್ತಾ ಇಲ್ಲ, ಅವರು ಸರಿಯಾದ ಒಂದು ವಾದ ಮಂಡನೆ ಮಾಡ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶ ಮತ್ತು ಎಲ್ಲ ಜನಪ್ರತಿನಿಧಿಗಳು ಹೇಳುವಂಥ ವಿಚಾರ. ಅದ್ರ ಬಗ್ಗೆ ಆ ವಕೀಲನ್ನು ಯಾವ ರೀತಿ ಚೇಂಜ್ ಮಾಡುವಂಥದ್ದು ಎಲ್ಲ ರೈತರ ಒಂದು ಒತ್ತಾಯ ಕೂಡ. ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ? ಅಂದರೆ ನಾರಿಮನ್ನನ ಸರಾಸಗಟಾಗಿ ಅವರು ಸರಿ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಭಾಳ ಸರಿ ಕರ್ನಾಟಕಕ್ಕೆ ಅವ್ರು ರಕ್ಷಣೆಗೆ ಬಂದಿದ್ದಾರೆ. ಅವರು ಕೆಲವು ಬಾರಿ ಅವರ ನಿರ್ಣಯಗಳು ತುಂಬಾ ಕರ್ನಾಟಕಕ್ಕೆ ಹೆಲ್ಪ್ ಆಗಿದ್ದಾವೆ. ನಾನು ವೈಯಕ್ತಿಕವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನಿಮಗೆ 124 ಅಡಿ ಡ್ಯಾಮಲ್ಲಿ ನೀರಿದೆ ಅಂತ ನಾವೆಲ್ಲ ಅಳತೆಗಳು ಇಟ್ಬಿಟ್ಟು ತೋರಿಸ್ತೀವಲ್ಲ, ಸಿಲ್ಟ್ ಎಷ್ಟಿದೆ, ಎಷ್ಟು ಸಿಲ್ಟ್ ಇದೆ, ಆ ಸಿಲ್ಟನ್ನು ತೆಗೆಯುವಂಥ ಕಾರ್ಯಕ್ರಮ ಮಾಡೋಕ್ಕೆ ಅಂತ ಹೋದಾಗ ಹಿಂದಿನ ಸರ್ಕಾರಗಳು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತೊಗೊಂಬಂದವ್ರು ಯಾರು? ಇದೇ ತಮಿಳ್ನಾಡಿನ ಜನ. ನೋಡಿ, ಇದಕ್ಕೆ ಪರಿಹಾರ ಬೇಕಾಗಿರೋದು ಏನು ಅಂದರೆ, ನೀವು ಡಿಸಿಲ್ಟಿಂಗ್ ಮಾಡಿಸ್ಬೇಕು ಫಸ್ಟು. ಆಮೇಲೆ ಕಾವೇರಿ ಕೊಳ್ಳದ ಮುಖಾಂತರ ಎಷ್ಟು ಕೆರೆಕಟ್ಟೆಗಳು ನಮ್ಮ ಉಪ ಕೆರೆಗಳೆಲ್ಲ ತುಂಬ್ತವಲ್ಲ, ಅಲ್ಲೂ ಕೂಡ ನೀವು ಡಿಸಿಲ್ಟಿಂಗ್ ಮಾಡಿಸ್ಬೇಕು. ಆವಾಗ ನಿಮಗೇನಾಗ್ತದೆ, ಆ್ಯಕ್ಯುರೇಟಾಗಿ 120 ಫೀಟು ಸ್ಟೋರೇಜು ಆಗ್ತದೆ, ಮತ್ತು ಓವರ್ಫ್ಲೋ ಬಂದು ಈ ನಮ್ಮ ಕೆರೆಕಟ್ಟೆಗಳಿಗೂ ತುಂಬಿಬಿಟ್ಟು ಅಂತರ್ಜಲನೂ ವೃದ್ಧಿ ಆಗ್ತದೆ, ಜೊತೆಗೆ ಈ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ. ಈಗ ನೀವು 40 TMC ಬಿಟ್ಬಿಡಿ ಅಂತ ಹೇಳ್ತಾರಲ್ಲ, ಡೆಡ್ ಸ್ಟೋರೇಜ್ನ ಬಿಡ್ತಾ ಇರೋದು ಇವರು. ನೀವು ಬಿಟ್ಬಿಟ್ಟ ಅಂತ ಅಂದರೆ, ಹೌದು, ಇಲ್ಲಿ ಬೇಕಾಗಿರೋದೇನು, ಈ ಪರ್ಯಾಯ ವ್ಯವಸ್ಥೆಗಳು ಏನು ಮಾಡಬೇಕು ಅಂತ ಅಂದರೆ, ನೀವು ಮೇಕೆದಾಟಲ್ಲಿ ಒಂದು ಡ್ಯಾಮ್ನ ಕಟ್ಟಬೇಕಾಗ್ತದೆ, ಮೆಟ್ಟೂರಿನಲ್ಲಿ ಇನ್ನೊಂದು ಡ್ಯಾಮ್ನ ಕಟ್ಕೋಬೇಕಾಗ್ತದೆ. ಆಲ್ರೆಡಿ ಮೆಟ್ಟೂರಲ್ಲಿ ಒಂದು ಡ್ಯಾಮ್ ಕಟ್ಟಿ ಅಲ್ಲಿನ ಅವ್ರು ಭಾಳ ಬುದ್ಧಿವಂತರಿದ್ದಾರೆ. ಅವ್ರು ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ, ಅವ್ರು ಇರೋಷ್ಟು ಬುದ್ಧಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮಗಿಲ್ಲ. ಅವರು ಎಲ್ಲ ಅವ್ರದ್ದು ನೀವು ಹೋಗ್ಬಿಟ್ಟು ಅಂಕಿಅಂಶಗಳನ್ನ ಸರಿಯಾಗಿ ತೆಗೆದು ನೋಡಿದ್ರೆ, ಅವರು ಮಳೆ ಬರದೇ ಹೋದರೂ ನೆಕ್ಸ್ಟ್ ಬೆಳೆಗೆ ನೀರು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟು ಬುದ್ಧಿವಂತರು. ಅಂದರೆ ಅವರು ರೈತರ ಪರವಾಗಿದ್ದಾರೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಇವ್ರಿಗೆ ಕಂಡ ಮಾಡಬೇಕಾಗ್ತದೆ ನಾವು. ಮತ್ತೆ ರಾಜ್ಯ ಸರ್ಕಾರ ಈ ರೈತರ ಪರವಾಗಿ, ಸಾಕಷ್ಟು ರೈತರ ಪರವಾಗಿ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಏನಕ್ಕೆ ಒಂದು ನಿರ್ದಿಷ್ಟವಾದ ಒಂದು ನಿಲುವು ತಗೊಂತ ಇಲ್ಲ? ಏನಕ್ಕೆ ಇದು ಪರಿಹಾರ ಅಂತ ಕಂಡಿಡ್ಕೊಳ್ಳೋಕ್ಕಾಗ್ತದೆ? ಏನು ಅಂದರೆ, ನೋಡಿ, ಅವತ್ತಿಂದಾನು ನಮ್ಮ ಗುಣಗಳು ಏನು ಅಂದರೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸಿ ಅಂತ. ಯುದ್ಧ ಬಂದಾಗ ನಾವು ಶಸ್ತ್ರಗಳನ್ನ ಹುಡುಕ್ತೀವಿ. ಆ ಥರ ತಗೊಳ್ಳೋ, ದೊಣ್ಣೆ ತಗೊಳ್ಳೋ, ಮಸ್ತ್ ತಗೊಳ್ಳೋ ಅಂತ ನಾವು ಹೇಳ್ತೀವಿ. ಇದನ್ನು ಪೂರ್ವಭಾವಿ ಚಿಂತನೆಗಳು ಮಾಡಬೇಕು. ಇದನ್ನು ಕೂತ್ಕೊಂಡು ಇವತ್ತು ನಿಮಗೊಂದು ರಸ್ತೆ ಮಾಡಬೇಕು ಅಂದರೆ, ಅಥವಾ ಒಂದು ಕೆರೆಕಟ್ಟೆಗಳು ಮಾಡಬೇಕು ಅಂದರೆ, ಅಂತರ್ಜಲ ಇಂಪ್ರೂವ್ ಮಾಡಬೇಕು ಅಂತ ಅಂದರೆ, ಸಚ್ ಎ ಇಂಪಾರ್ಟೆಂಟ್ ಥಿಂಗ್. ಏನು ಇವತ್ತು ಎಲ್ಲ ನಿಮ್ಮ ಅಂಡರ್ ವಾಟರ್ ಟೇಬಲ್ನ ಇಂಪ್ರೂವ್ ಮಾಡೋಂಥ ಕಾರ್ಯಕ್ರಮ ಇದೆಯಲ್ಲ, ಇವತ್ತೆಲ್ಲ ಸಿಮೆಂಟ್ ರೋಡ್ಗಳು, ಟಾರ್ ರೋಡ್ಗಳು ಹಾಕಿದಿರಲ್ಲ ಬೆಂಗಳೂರು ಮಹಾನಗರದಲ್ಲಿ. ಇನ್ನು 40 ವರ್ಷ ಹೋದರೆ ಕುಡಿಯೋ ನೀರು ಇರೋಲ್ಲ ನಿಮಗೆ. ನೀವೆಲ್ಲ ರಸ್ತೆಗಳದ್ದು ಹಿಂಗು ಗುಂಡಿಗಳನ್ನ ಮಾಡಬೇಕು, ಲಕ್ಷಾಂತರ ಹಿಂಗು ಗುಂಡಿಗಳನ್ನ ಮಾಡೋಂಥ ಕಾರ್ಯಕ್ರಮ ಮಾಡಬೇಕು. ಎಲ್ಲ ಹರಿದು ಹೋಗ್ತದಲ್ಲ ನೀರು. ಈ ಸ್ಮಾಲ್ ಪ್ರೋಗ್ರಾಮೇ ಮಾಡೋಕ್ಕಾಗ್ತಾಯಿಲ್ಲ ನಿಮಗೆ. ಒಂದು ಯಾರೋ ಒಬ್ಬ ಕಳ್ಳ ಬಂದ, ಅವ್ನು ಹೆಂಗೆ ಹಿಡಿಬೇಕು ಅಂತ ಹೇಳಿ ವೆಸ್ಟರ್ನ್ ಕಂಟ್ರೀಸಲ್ಲಿ ನಾವು ನೋಡ್ತೀವಿ, ಅರ್ಧ ಗಂಟೆಯಲ್ಲಿ ಹಿಡಿತಾರೆ. ಒಂದು CCTV ಕ್ಯಾಮ್ರಾ ಹಾಕೋಕ್ಕೆ ಯೋಗ್ಯತೆ ಇಲ್ಲ ನಮಗೆ. ನಾವು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ನಾವು. ಯಾವಾಗ ಸರ್ ಈ ಕಾವೇರಿ ವಿವಾದಕ್ಕೆ, ಈ ಕಾವೇರಿ ಇಶ್ಯೂಗೆ ಯಾವಾಗ ಮುಕ್ತಿ ಸಿಗುತ್ತೆ? ನೋಡಿ, ಯಾವತ್ತು ನೀವೆಲ್ಲ ರಾಜಕೀಯಗಳನ್ನ ಬದಿಗೊತ್ತಿ,
ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಒಂದೇ ಧ್ವನಿಯಲ್ಲಿ ಕೂತು ನೀವು ಯಾವಾಗ ಅಮೈಂಡ್ಮೆಂಟ್ಗಳನ್ನ ಮಾಡಿ ಅಕ್ಕಪಕ್ಕ ರಾಜ್ಯಗಳನ್ನ ಜೊತೆಗೆ ಕರೆಸಿ ಕೂತ್ಕೊಂಡು ನಾವು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಾ ಸಂವಿಧಾನದ ಅಡಿಯಲ್ಲಿರೋರು ನಾವು. ಹಾಗಾಗಿ ನಾವೆಲ್ಲರೂ ಕೂಡ ಹಂಚಿ ತಿನ್ನೋ ಗುಣಗಳನ್ನ ಬೆಳೆಸ್ಕೋಬೇಕು ಅಂದಾಗ ಏನೇನು ಮಾಡಬೇಕು ಅನ್ನೋದನ್ನು ನೀವು ಯಾವಾಗ ಆ್ಯಕ್ಷನ್ ಪ್ಲಾನ್ಗಳು ಮಾಡ್ಕೊತೀರಿ, ಅದನ್ನು ಯಾವಾಗ ನೀವು ಅದನ್ನು ಒಂದು ಕಾನೂನು ಆಗಿ ಪರಿವರ್ತನೆ ಮಾಡ್ತೀರಿ, ಅಪ್ರೂವಲ್ ಮಾಡಿಸ್ಕೊಂಬರ್ತೀರಿ, ಅವಾಗ ಸರಿ ಹೋಗ್ತದೆ. ಅಲ್ಲಿವರೆಗೂ ಇದು ಯಾವುದಕ್ಕೂ ಇಲ್ಲ. ಇಲ್ಲಿ ಏನಾಗ್ತದೆ, ನೀವು ಯಾವುದೋ ಮನಸ್ಸುಗಳನ್ನ ಒಡೆದು ಏನೋ ಬೇರೆ ಉದ್ದೇಶಗಳನ್ನ ಮಾಡ್ಕೊಳ್ಳೋವಂಥ ರಾಜಕೀಯಗಳನ್ನ ಬೆಳೆಸ್ಕೊತಾ ಇದ್ದಾರೆ. ಅದಾಗಬಾರ್ದು. ಇದು ಕಾವೇರಿ ಅನ್ನೋದನ್ನು ಇತ್ಯರ್ಥ ಆಗಬೇಕು ಅಂದರೆ ತುಂಬ ಒಳ್ಳೆ ಕನ್ಸ್ಟ್ರಕ್ಟಿವ್ ಚಿಂತನೆಗಳು ಮಾಡಬೇಕಾಗ್ತದೆ. ಇದು ಜಗ್ಗೇಶ್ ಅವರ ಮಾತು. ಏನಂದರೆ ಯಾವುದೇ ರೀತಿ ರಾಜಕೀಯವಾಗಿ ಬಳಸ್ಕೊಳ್ಳದೆ ನ್ಯಾಯಪರವಾಗಿ ಒಂದು ಕಾನೂನನ್ನು ತಂದು ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಮುಕ್ತಿ ಕೊಡಬೇಕಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಲಾವುದ್ದೀನ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.